ಜೋಳದ ವಡಿ ಅಂದರೆ ಜೋಳದ ಪೂರಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಜೋಳದ ಹಿಟ್ಟು 1 ಬೌಲಷ್ಟು ತೊಗೊಂಡಿದ್ದೀನಿ. ಅದೇ ಬೌಲು ಗೋಧಿ ಹಿಟ್ಟು ಒಂದು ಅರ್ಧ ಬಟ್ಲು ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಗ ಹಾಕ್ತೀವಲ್ಲ ಆ ಹಿಟ್ಟು, ಬಟ್ಲು ಇದು ಅಕ್ಕಿ ಹಿಟ್ಟು. ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ, ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಜೋಳದ ಹಿಟ್ಟು, ಇದು ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಬಿಳಿ ಎಳ್ಳು, ರುಬ್ಬೋದಕ್ಕೆ ನಾನು 1 ಇಂಚಷ್ಟು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ, 8 ಹಸಿಮೆಣಸಿನ್ಕಾಯಿ, 5 ಕಡ್ಡಿ ಕೊತ್ತಂಬರಿ ಸೊಪ್ಪು. ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ರುಬ್ಬಿಟ್ಕೋಬೇಕು. ಹೀಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ಳಿ. ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಪೇಸ್ಟ್ನ ಹಾಕೊಳ್ಳಿ. ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀವೋ ಆ ಥರ ಕಲಿಸ್ಕೋಬೇಕು. ಇದು ತಣ್ಣೀರೇ. ಇದು ಈ ಥರ ಕಲಸಿಟ್ಕೊಳ್ಳಿ. ನಾವು ಹೇಗೆ ಪೂರಿ ಹಿಟ್ಟು ನೆನೆಸ್ತೀವೋ ಆ ಥರ ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ನೆನೆಸಿಟ್ಕೊಳ್ಳಿ. ಜಾಸ್ತಿ ಹೊತ್ತಾದರೂ ಪರವಾಗಿಲ್ಲ, ಈವನ್ ಓವರ್ ನೈಟ್ ಆದರೂ ಪರವಾಗಿಲ್ಲ. ಒಟ್ಟು ಈ ಥರ ಕಲಸಿಟ್ಕೋಬೇಕು ಪೂರಿ ಹಿಟ್ಟು. ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಉಂಡೆ ಮಾಡಿ ಈ ಥರ ನಾದ್ಕೊಂಡು, ನಾವು ಹೇಗೆ ಪೂರಿ ಹಿಟ್ಟಿಗೆ ನಾದ್ತೀವೋ ಆ ಥರ ನಾದ್ಕೊಂಡು ನೋಡಿ, ಹೀಗೆ ತೆಗೆದ್ರೆ ಹೀಗಿರಬೇಕು. ಇಷ್ಟಾದರೂ ಹೀಗೆ ನೆನೆಯೋದಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ನೋಡಿ, ಈ ಥರ ಸಣ್ಣ ಉಂಡೆ ಥರ ಮಾಡಿಟ್ಕೊಳ್ಳಿ. ನಾನು ಇವತ್ತು ಪೂರಿ ಪ್ರೆಸರಲ್ಲಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹೀಗೆ ಇಟ್ಟು ಪ್ರೆಸ್ ಮಾಡಿ ಮತ್ತೆ ಇನ್ನೊಂದು ಶೀಟ್ ಈ ಥರ ಹಾಕಿ ಹೀಗೆ ಜೆಂಟಲಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಲಟ್ಟಣಿಗೆಲ್ಲೂ ಸಹ ಮಾಡ್ಕೋಬೋದು. ನೋಡಿ, ಇಷ್ಟ ಆಗಿದ್ರೆ ಸಾಕು. ನಾವು ಹೇಗೆ ಪೂರಿಗೆ ಒತ್ಕೊತೀವೋ ಅದೇ ಥರ ಸ್ವಲ್ಪ ತಿಕ್ಕಾಗಿರಬೇಕು, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಣ್ಣೆ ಒಳಗಡೆ ಈ ಥರ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಉಬ್ಬಿ ಬರುತ್ತೆ. ನೋಡಿ, ಈಗ ಪ್ರೆಸ್ ಮಾಡಿ ಮೇಲೆ ಈ ಥರ ಬಿಸಿ ಎಣ್ಣೆ ಹಾಕಿದ್ರೆ ಅದು ಉಬ್ಬಿ ಬರುತ್ತೆ. ಇದು ಕಾಯಿ ಚಟ್ನಿ ಜೊತೆ ಅಥವಾ ಇವಾಗ ಸೀಸನಲ್ ಮಾವಿನ ಹಣ್ಣಿನ ರಸ, ಶ್ರೀಕರಣೆ ಅದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಈ ಥರ ಕೆಂಪಗೆ ಸುಟ್ಕೊಳ್ಳಿ. ನಾವು ಹೇಗೆ ಪೂರಿ ಸುಟ್ಕೊತೀವೋ ಆ ಥರ. ತುಂಬ ಹೆಲ್ದಿ ವರ್ಷನ್. ಜೋಳದ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ತಾಳಿಪಟ್ಟು ಅಥವಾ ಈ ಥರ ಪೂರಿ ಮಾಡ್ಕೊಂಡು ತಿನ್ಬೋದು. ನೀವು 2 ಪೂರಿ ತಿಂದರೆ ಸಾಕು. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನಕ್ಕೆ ನಿಮ್ಗೆ ಅಶ್ವೇ ಆಗಲ್ಲ, ಅಷ್ಟು ಫುಲ್ಲಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಜೋಳದ ಹಿಟ್ಟಿನ ಪೂರಿ ಅಥವಾ ಜೋಳದ ವಡಿ ರೆಡಿ ಟು ಸರ್ವ್. ಅದ್ರ ಮೇಲೆ ಈ ಥರ ಹಾಕ್ಕೊಳ್ಳಿ. ನೀವು ಚಿಕ್ಕದಾಗೆ ಮಾಡ್ಕೊಳ್ಳಿ ಪೂರಿನ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಈ ಥರ ಪೂರಿ ಉದ್ದಂಗೆ ಊದುತ್ತೆ. ನೋಡಿ, ಈ ಥರ ಬಿಸಿ ಎಣ್ಣೆಗೆ ಹಾಕ್ಕೊತ ಈ ಥರ ಹಿಂಗೆ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈಗ ಮೇಲೆ ಎಣ್ಣೆ ಹಾಕ್ಕೊತಾ ಬನ್ನಿ. ಕೆಂಪಗೆ ಆಗಬೇಕು. ನೋಡಿ, ಈ ಥರ ಆಗಿರಬೇಕು. ರೆಡಿ ಟು ಸರ್ವ್ ವಿತ್ ಕಾಯಿ ಚಟ್ನಿ, ಅಥವಾ ನೀವು ಈಗ ಸೀಸನಲ್ ಆಮ್ರಸ್ ಅಂತಾರಲ್ಲ, ಅಥವಾ ಮಾವಿನ ಹಣ್ಣಿನ ಶ್ರೀಕರಣೆ ತುಂಬ ರುಚಿಯಾಗಿರುತ್ತೆ. ಅಥವಾ ಮೊಸರು ಮತ್ತು ಚಟ್ನಿ ಪುಡಿಲೂ ಸಹ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಈ ಬಿಗಿನರ್ಸ್, ನೀವು ಜೋಳದ ಹಿಟ್ಟಲ್ಲಿ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ತಾಳಿಪಟ್ಟು ಅಥವಾ ಈ ಥರ ಜೋಳದ ಪೂರಿ, ಹೆಲ್ದಿ ವರ್ಷನ್ನು ಇದು ಮಾಡ್ಕೊಳ್ಳಿ. ನನಗಂತೂ ಜೋಳದ ಹಿಟ್ಟು ಬಡ್ದು ರೊಟ್ಟಿ ಮಾಡೋಕ್ಕೆ ಬರಲ್ಲ. ಸೊ ಈ ಥರ ತಾಳಿಪಟ್ಟು ಪೂರಿ ಚೆನ್ನಾಗಿರುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನೋಡಿ, ಇಷ್ಟು ಕೆಂಪಗೆ ಬಂತು. ಹೀಗಾಗಿರಬೇಕು. ಸುತ್ತನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಇವನ್ ಇದು ಲಂಚ್ ಬಾಕ್ಸಿಗೂ ಸಹ ಕಟ್ಬೋದು. ಸೊ ರೆಡಿ ಟು ಸರ್ವ್ ಜೋಳದ ಹಿಟ್ಟದ ಪೂರಿ ಅಥವಾ ಜೋಳಿ ವಡಿ. ನಾವು ಪೂರಿ, ಮಾಮೂಲಿ ಪೂರಿ, ಗೋಧಿ ಪೂರಿ ಮಾಡ್ತೀವಲ್ಲ, ಹಾಕಿದ ತಕ್ಷಣ ಉಬ್ಬಿಟ್ಟು ತೆಗೆದು ಬಿಡ್ತೀವಿ 1-2 ಸೆಕೆಂಡ್. ಇದು ಹಾಗಲ್ಲ, ಒಂದು 2 ಸೆಕೆಂಡ್ ಇನ್ನೂ ಒಂಚೂರು ಬೇಯಿಸ್ಬೇಕು. ಯಾಕಂದರೆ ಜೋಳದ ಹಿಟ್ಟಲ್ವಾ, ಇಲ್ಲಾಂದರೆ ಒಳಗಡೆ ಹಸಿ ಆಗಿರುತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಹೊತ್ತು ಹಿಡಿಯೋದಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು 2-3 ಸೆಕೆಂಡ್ ಈ ಥರ
ತಿರುಗಿಸ್ತಾ ಇದನ್ನು ನೀಟಾಗಿ ಸುತ್ತಾನೂ ಅಷ್ಟೇ ಬೇಯಿಸ್ಕೋಬೇಕು. ಐ ಮೀನ್ ಡೀಪ್ ಫ್ರೈ ಮಾಡ್ಕೋಬೇಕು. ಅವಾಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಹಿಟ್ಟಿರೋದಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ನನಗೆ ಉಬ್ಬಿರೋ ಪೂರಿಗಿಂತ ಈ ಥರ ಫ್ಲ್ಯಾಟ್ ಪೂರಿ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ನೋಡಿ, ಪೂರಿ ರೆಡಿ ಟು ಸರ್ವ್ ವಿತ್ ಮೊಸರು ಚಟ್ನಿ ಪುಡಿ ಅಥವಾ ಕಾಯಿ ಚಟ್ನಿ, ಇಲ್ಲ ಅಂದರೆ ಆಮ್ರಸ್, ಏನಂತೀರ, ಮಾವಿನ ಹಣ್ಣಿನ ರಸಾಯನ. ಸೂಪರಾಗಿರುತ್ತೆ. ಟ್ರೈ ಮಾಡಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟು ಜೋಳದ ವಡಿ, ಅಂದರೆ ಜೋಳದ ಹಿಟ್ಟಿನ ಪೂರಿ. ಸೂಪರಾಗಿರುತ್ತೆ, ಹೆಲ್ತಿ ಕೂಡ. ನೀವು 2 ಪೂರಿ ತಿಂದರೆ ಸಾಕು, ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹಶ್ವೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನನಗೆ ಈ ಥರ ಪೂರಿಗಿಂತ ಈ ಥರ ಫ್ಲ್ಯಾಟ್ ಪೂರಿ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಗೊತ್ತಾ, ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ನೋಡಿ, ಹೀಗಿರಬೇಕು. ಕಾಣಿಸ್ತಿದೆಯಾ? ಇದು ಕಾಯಿ ಚಟ್ನಿ ಅಥವಾ ಈಗ ಸೀಸನಲ್ ಮಾವಿನ ಹಣ್ಣಿನ ರಸಾಯನ, ಶೀಕರಣೆ ಅಥವಾ ಮೊಸರು ಮತ್ತು ಚಟ್ನಿ ಪುಡಿಲೂ ಸಹ ಮಾಡ್ಕೋಬೋದು. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಜೋಳದ ರೊಟ್ಟಿ ತಟ್ಟಕ್ಕೆ ಬರ್ದಿರೋರು ತಾಳಿಪಟ್ಟು ಅಥವಾ ಈ ಥರ ಪೂರಿ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಜೋಳದ ವಡಿ ರೆಡಿ ಟು ಸರ್ವ್ ವಿತ್ ಕಾಯಿ ಚಟ್ನಿ, ಸಿಂಪಲ್ ಕಾಯಿ ಚಟ್ನಿ ಅಷ್ಟೇ. ಟ್ರೈ ಮಾಡಿ. ನಾವು ಸ್ಟಫಿಂಗ್, ಐ ಮೀನ್ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿರ್ತೀವಲ್ಲ, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಹೇಗೆ ಪ್ಲೇನ್ ಪೂರಿ ಮಾಡ್ಕೊತೀವಿ, ಇದಂತೂ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಗೊತ್ತಾ, ರುಚಿಯಾಗಿರುತ್ತೆ. ನಾವು ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ಲ, ಸಖತ್ ಟೇಸ್ಟಿ ಇರುತ್ತೆ. ಇವನ್ ನಾವು ಅಕ್ಕಿ ಹಿಟ್ಟು ಹಾಕಿರೋದು ಗರಿಗರಿ ಬರೋದಕ್ಕೆ, ಕಡಲೆ ಹಿಟ್ಟು ಅಷ್ಟೇ ರುಚಿ ಬರುತ್ತೆ. ಗೋಧಿ ಹಿಟ್ಟು ಬೈಂಡಿಂಗ್, ಜೋಳದ ಹಿಟ್ಟು ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಜೋಳದ ಹಿಟ್ಟು ಜಾಸ್ತಿ ಇರಬೇಕು, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ, ಅಂದರೆ ಅದೇನು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅನ್ನೋದೇನಿಲ್ಲ, ಜಸ್ಟ್ ಬೈಂಡಿಂಗ್ಗೋಸ್ಕರ. ಟ್ರೈ ಮಾಡಿ.